5 ಇಂಚ್ ನೀರು ಬಂದಿದೆ. ಅವರು ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ, ಅದು ಸೆಪ್ರೇಟಾಗೇ ಇದೆ, ಇದರಲ್ಲಿ ಇಲ್ಲ. ಸರಿನಾ? ನಮ್ಮ ಹತ್ರ ಕ್ಯಾಮರಾ ಸ್ಕ್ಯಾನಿಂಗ್ ಐತೆ. ಈಗ ರೀಡ್ರಿಲ್ ಮಾಡಬೇಕಂದ್ರೆ ಯಾವ ಬೋರ್ಗಳು ರೀಡ್ರಿಲ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಜನರಲ್ ಇನ್ಫಾರ್ಮೇಷನ್ ಇದು ಬಂದು ಮಿನಿಮಮ್ ಬೋರ್ಗಳು 10 years ಮೇಲೆ ಇದ್ದರೆ ರೀಡ್ರಿಲ್ ಮಾಡೋಕ್ಕೆ ಆಗಲ್ಲ. ಫಿಲ್ಟರ್ ಪೈಪ್ ಹಾಕ್ಬಿಟ್ಟಿದ್ರೆ ಆ ಫಿಲ್ಟರ್ ಪೈಪ್ ರಿಮೂವ್ ಮಾಡಿ ಕೊಟ್ರೆ ಆಗುತ್ತೆ. ಒಳಗಡೆ ಬೇರೆ ಯಾವುದು ಮೋಟ್ರ್ ಸಿಕ್ಕಾಕೊಂಡ್ಬಿಟ್ರೆ ರೀಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಈಗ ಖಾಲಿ ಬೋರ್ ಐತೆ, ಡ್ರಿಲ್ ಮಾಡ್ತಾರೆ. ಈಗ ಒಂದು ಎಕ್ಸಾಂಪಲ್ಗೆ 1000 feet ಬೋರ್ವೆಲ್ ಇರುತ್ತೆ, ಅವರು 650 ಈಗ ಬೋರ್ ಇರುವುದು. ಅದು ಕ್ಲೀನ್ ಮಾಡಿ ಅಂದರೆ ನಾವು ಕ್ಲೀನ್ ಮಾಡಿಬಿಟ್ಟು ಟ್ರೈ ಮಾಡ್ತೀವಿ. ನೀರು ಜಾಸ್ತಿ ಬಂದುಬಿಟ್ರೂ ನಾವು ಡ್ರಿಲ್ ಮಾಡೋಕ್ಕೆ ಆಗಲ್ಲ. ಶಿಲ್ಟು ಬಂದುಬಿಟ್ಟು ಡ್ರಿಲ್ ಮಾಡೋಕ್ಕಾಗಲ್ಲ. ಅದೆಲ್ಲ ತಿಳ್ಕೊಳ್ಬೇಕು. ಲಾಸ್ಟಾಗಿ ಯಾವ ಕಾರಣಕ್ಕೆ ಅವ್ರು ಸ್ಟಾಪ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಒಂದು ರೀಡ್ರಿಲ್ಲಿಂಗ್ ಮಾಡೋರು ಮುಂಚೆ ನೀರು ಇಲ್ಲಾಂದ್ರೂ ಸರಿ, ಒಂದು ಟ್ರ್ಯಾಕ್ಟರ್ ನೀರು ಹಾಕ್ಬಿಟ್ಟು ಅದು ಓವರ್ಫ್ಲೋ ಆಗೋದು ಅಂತ ನೋಡ್ಕೊಬೇಕು. ಅದು ಓವರ್ಫ್ಲೋ ಆಗೋದು, ಆ ಬೋರ್ವೆಲ್ ಚೆನ್ನಾಗಿದೆ ಅಂತ ಲೆಕ್ಕ. ಆ ಬೋರ್ ರೀಡ್ರಿಲ್ ಮಾಡ್ಬೋದು. ನೀವು 3 ಟ್ರ್ಯಾಕ್ಟರ್ ನೀರು ಹಾಕಿನೂ ಸರಿ, ನೀರು ಓವರ್ಫ್ಲೋ ಆಗಿಲ್ಲ ಅಂತ ಆ ಬೋರ್ ಬಂದು ರೀಡ್ರಿಲ್ ಮಾಡೋಕ್ಕಾಗಲ್ಲ, ಹಾಕಿದ್ರು ವೇಸ್ಟು. ಇದೆಲ್ಲ ಒಳ್ಳೆಯ ಇನ್ಫಾರ್ಮೇಷನ್ಗಳು. ನೀವು ವಿಡಿಯೋ ನೋಡಿಬಿಟ್ಟು ನಿಮಗೆ ಸಮಾಧಾನ ಆಗಿದ್ದರೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿ, ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಎಲ್ಲ ಬಿಸ್ನೆಸ್ಗಳು ಸಂಪಾದನೆ ಮಾಡ್ತಾರೆ, ಲಾಭ ಮಾಡ್ತಾರೆ, ಅದನ್ನೇ ಮೇಯ್ನು. ನಾನು ಸಂಪಾದನೆ ಮಾಡಿ ಲಾಭ ಮಾಡ್ತೀವಿ, ಬಟ್ ಅದರಲ್ಲಿ ಸೇರಿ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡ್ತೀವಿ. ಅದರಲ್ಲಿ ನನಗೆ ಸ್ವಲ್ಪ ಖುಷಿ. ಎಲ್ಲರಿಗೂ ದೇವರ ಮೇಲೆ ಭಾರ ಇಟ್ಟು ಒಂದು ಒಳ್ಳೆಯ ಪೂಜೆ ಮಾಡಿಬಿಟ್ಟು ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ಒಂದು ಗ್ಯಾರಂಟಿ ಐತೆ. ಸರಿ, ನಿಮಗೆ ಏನು ಡೌಟ್ ಇದ್ರೂ ಸರಿ, ಒಂದು ಸೈಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಅಲೋವ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡ್ಬಿಟ್ಟು ನಿಮಗೆ ಏನು ಸೊಲ್ಯೂಷನ್ ಅಂದರೆ ಸೈಟ್ನಲ್ಲಿ ಹೇಳ್ಬೋದು. ಇಷ್ಟಿಷ್ಟು ಮಾಡಿದರೆ ಇಷ್ಟು ಚಾರ್ಜಸ್ ಆಗುತ್ತೆ ಅಂತ ಆ ಸೈಟ್ ಬಂದ ಮೇಲೆ ಹೇಳ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ? ಓಕೆ, ಚಲೋ. ಇನ್ನೂ ಸ್ವಲ್ಪ ವೀಡಿಯೋ ಐತೆ, ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಒಳ್ಳೆಯ ವೀಡಿಯೋಲಿ ನಾವು ಮೀಟ್ ಮಾಡೋಣ ಅಷ್ಟೇ. ಆಲ್ ಇಸ್ ವೆಲ್.